ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಒಳ್ಳೆ ಚಿಕನ್ ಸುಕ್ಕ ರೆಸಿಪಿ ತೋರಿಸ್ತಾ ಇದ್ದೀನಿ. ಸುಕ್ಕ ಅಂದರೆ ಚಿಕನ್ ಡ್ರೈ ಆಗಿ ಮಾಡುವಂಥದ್ದು. ವೆರೈಟಿ ರೀತಿಯಲ್ಲಿ ಚಿಕನ್ ಸುಕ್ಕ ಮಾಡ್ಬೋದು. ಅದರಲ್ಲಿ ಇದು ಕೂಡ ಒಂದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, 2ರಿಂದ 3 ಟೇಬಲ್ ಸ್ಪೂನಷ್ಟು. ಈಗ ಇದಕ್ಕೆ ಲವಂಗ 2ರಿಂದ 3, ಹಾಗೆ ಚಕ್ಕೆನೂ ಹಾಕ್ಕೊಂಡಿದ್ದೀನಿ, ಒಂದು 3 ತುಂಡು. ಇದು ಸಿಡಿದ ಮೇಲೆ ಇದಕ್ಕೆ 3 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಇದರ ಕಲರ್ ಆ ಕಡೆ ಬ್ರೌನ್ ಆಗಿ ಆಗಿರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಫ್ಲೇಮಲ್ಲಿಟ್ಟು ಎಲ್ಲಾದರೂ ಸೀದು ಹೋಗುವಂಗೆ ಮಾಡ್ಕೋಬೇಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಾಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿರೋದನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಸುಕ್ಕ ಮಾಡುವಾಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಕೊಬ್ಬರಿ ಎಣ್ಣೆ ಆದಷ್ಟು ಯೂಸ್ ಮಾಡೋದಕ್ಕೆ ನೋಡಿ, ಇಲ್ಲ ಅಂದರೆ ರಿಫೈಂಡ್ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದಾದರೆ 2 ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಕ್ಕ ರೆಸಿಪೀಸ್ ಎಲ್ಲ ಮಾಡುವಾಗ ಈರುಳ್ಳಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸ್ವೀಟ್ ಆಗುತ್ತೆ ಅನ್ನೋ ಭಯ ಏನು ಬೇಡ, ಆ ಥರ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಿ ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ 2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸು ನಿಮ್ಮ ಇಷ್ಟ, ನೀವು ಖಾರ ಜಾಸ್ತಿ ಹಾಕೋದಾದರೆ ಜಾಸ್ತಿಯಾಗಿ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಂದಮೇಲೆ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪುಡಿ ಜೊತೆ ಹಾಕೋದಾದರೆ ಹಾಕ್ಕೋಬೋದು, ಈ ರೀತಿಯೂ ಹಾಕ್ಕೋಬೋದು. ಈಗ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯೋದಕ್ಕೆ ಬಿಡಿ. 1-2 ನಿಮಿಷ ಕಳೆದ ಮೇಲೆ ಇದನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮಸ್ಟಾಗಿ ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ನ ಸುಕ್ಕಕ್ಕೆ. ಯಾವತ್ತೂ ಕರಿಬೇವು ಹಾಕಲೇಬೇಕು. ಈಗ 400 ಗ್ರಾಮಷ್ಟು ಚಿಕನ್ನ ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದಕ್ಕೆ ಅರಿಶಿಣ ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆರಡನ್ನು ಹಾಕ್ಕೊಂಡಿದ್ದೀನಿ. ನೀವು ಮೊದಲೇ ಬೇಕಿದ್ರೆ ಅರಿಶಿಣ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಬೋದು, ಅಥವಾ ಈ ರೀತಿ ಮಾಡೋದಾದರೆ ಈ ರೀತಿಯೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹೊಂದಿಸಿ, ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುವಾಗಂತೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಈ ರೀತಿ ಮಾಡಿ ಸೆಂಟ್ರಲ್ಲಿ ಈ ರೀತಿ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅದರ ನೀರು ಬಿಡುವವರೆಗೂ ಇದನ್ನು ಮುಚ್ಚಿಡಿ. ಒಂದು 5 ನಿಮಿಷ ಕಳೆದು ಓಪನ್ ಮಾಡಿದ್ದೀನಿ ನಾನು. ಇದನ್ನು ನೀವು ಸಿಮ್ಮಲ್ಲಿಟ್ಟೆ ಮಾಡ್ಕೊಳ್ಳಿ. ಫುಲ್ ಫ್ಲೇಮ್ ಇಟ್ಟೆಲ್ಲ ಮಾಡಿಕೊಂಡ್ರೆ ಸೀದೋಗುತ್ತೆ, ನೀರೇನು ಬಿಡೋದಿಲ್ಲ ಅದರಲ್ಲಿ. ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನೀರು ಎಷ್ಟು ಬೇಕೋ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕ್ತಾಯಿಲ್ಲ. ಈ ನೀರು ಇಷ್ಟು ನೀರು ಇಂಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಮುಚ್ಚಿ ಓಪನ್ ಮಾಡಿ ಅವಾಗವಾಗ ನೋಡ್ತಾ ಇರಬೇಕು. ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಪುನಃ ಮುಚ್ಚಿಟ್ರೆ ಆಯಿತು. ಇಲ್ಲಾಂದರೆ ಸೀದೋಗಿಬಿಡ್ತದೆ, ಅಡಿ ಎಲ್ಲಾದರೂ ಸೀದೋದ್ರೆ ಅಂತ ಮಿಕ್ಸ್ ಮಾಡೋದು. ಈ ರೀತಿ ಪುನಃ ಮುಚ್ಚಿಡ್ತಾಯಿದ್ದೀನಿ. ಪುನಃ ಒಂದು 5 ನಿಮಿಷದ ನಂತರ ಓಪನ್ ಮಾಡ್ತಾಯಿದ್ದೀನಿ. ಗ್ರೇವಿ ಇರುವಾಗಲೇ ಸಾಕು ಅಂತಾದರೆ ಗ್ರೇವಿ ಇರುವಾಗಲೇ ಯೂಸ್ ಮಾಡ್ಬೋದು. ಈ ಗ್ರೇವಿ ಅಂತೂ ತುಂಬ ಟೇಸ್ಟ್ ಇದೆ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು 2 ನಿಮಿಷ ಹಾಗೆ ಮುಚ್ಚಿಡ್ತಾಯಿದ್ದೀನಿ. ಈಗ ಕೊರಿಯಾಂಡರ್ ಲೀವ್ಸ್ ಕೂಡ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿರುತ್ತೆ.
ಅಂದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ, ಸೈಡಿಗೆ ಇಡ್ತಾರೆ. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಅರ್ಧ ಸಾಕಾಗುತ್ತೆ, ಇಲ್ಲ ಒಂದು ಲೆಮನ್ ಹಿಂಡ್ಕೋಬೇಕಾಗುತ್ತೆ ಟೊಮೆಟೊ ಸ್ಕಿಪ್ ಮಾಡೋದಾದರೆ. ಈಗ ಇದು ರೆಡಿಯಾಗಿದೆ, ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿಯಾದಂಥ ಚಿಕನ್ ಸುಕ್ಕ ರೆಸಿಪಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.